ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್, ತುಂಬಾ ಎಲ್ಲರಿಗೂ ಕಾಯ್ತಿದ್ದಂತಹ ರೇಷನ್ ಕಾರ್ಡ್, ಯಾರಿಗೆಲ್ಲ ಕಾಯ್ತಾ ಇದ್ರಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು, ಅದರಲ್ಲೂ ಕೂಡ ಜನರಲ್ ಕೆಟಗರಿ ಅವರಿಗೆ ನಿಮಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಇದೆ ನಮ್ಮ ಆಹಾರ ಸಚಿವರಿಂದ. ಅದೇನು ನಾನು ತಿಳಿಸ್ತೀನಿ. ಹಾಗೆ ಆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ 27, 28ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನಿಮಗೆ, ಹಾಗೆ 29ನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆಯಾ ಅಥವಾ ಯಾವಾಗಿಂದ ಬರ್ತಿದೆ, ಯಾರಿಗೆಲ್ಲ ಆಲ್ರೆಡಿ ಬಂದಿದೆ, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ರೆ ನಿಮಗೆ ಪ್ರತಿಯೊಂದು ಮಾಹಿತಿ ಕೂಡ ಗೊತ್ತಾಗುತ್ತೆ. ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂತಂದರೆ ಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಹೊಸ ವೀಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಅಥವಾ ಯಾವುದರ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಸಾಕಷ್ಟು ವೀಡಿಯೋಸ್ನ ಮಾಡಿದ್ದೀನಿ. ಹಾಗೆ ಏನೇ ಅಪ್ಡೇಟ್ ಇದ್ದರೂ ಕೂಡ ನಿಮಗೆ ನನ್ನ ಚಾನಲಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈಗ ಮೊದಲನೇದಾಗಿ ರೇಷನ್ ಕಾರ್ಡ್ ಬಗ್ಗೆ ಬಂದಿರುವಂತಹ ಅಪ್ಡೇಟ್ ಬಗ್ಗೆ ತಿಳಿಸ್ತೀನಿ. ಸಾಕಷ್ಟು ಜನ ಕಾಯ್ತಾ ಇದ್ರಿ ಹೊಸ ರೇಷನ್ ಕಾರ್ಡ್ಗೆ ಯಾವಾಗ ಅವಕಾಶ ಮಾಡಿಕೊಡ್ತಾರೆ ಅಂತ. ಯಾಕಂದರೆ ಈಗ ರೀಸೆಂಟಾಗಂತೂ ಬರೀ ಕ್ಯಾನ್ಸಲೇಷನ್ ಬಗ್ಗೆನೇ ಮಾಹಿತಿ ಬರ್ತಿರೋವಂಥದ್ದು. ಈಗ ಹೊಸ ರೇಷನ್ ಕಾರ್ಡ್ಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ರು. ಈಗ ಮಾರ್ಚ್ 31ನೇ ತಾರೀಕುವರೆಗೂ ಕೂಡ ಅವಕಾಶ ಕೊಟ್ಟಿದ್ರು. ಯಾರಿಗಪ್ಪ ಅಂತಂದರೆ ಯಾರಿಗೆಲ್ಲ ಈ ಶ್ರಮ ಕಾರ್ಡ್ ಇರುತ್ತೆ ಅಂಥವರು BPL ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಅವಕಾಶ ಇತ್ತು. ಸೊ ಜನರಲ್ ಕೆಟಗರಿ ಅವ್ರಿಗೆ ಯಾವುದೇ ರೀತಿ ಅವಕಾಶ ಇರಲಿಲ್ಲ, ಹೊಸ BPL ರೇಷನ್ ಕಾರ್ಡ್ಗೆ ಅವಕಾಶ ಇರಲಿಲ್ಲ. ಯಾಕಂದರೆ ಕ್ಯಾನ್ಸಲೇಷನ್ ಆಗಿದ್ದರಿಂದ ಈಗೊಂದು 3-4 ವರ್ಷದಿಂದ ಯಾರೆಲ್ಲ ಅಪ್ಲೈ ಮಾಡಿದರೆ ಅವರಿಗೆ ಡಿಸ್ಟ್ರಿಬ್ಯೂಷನ್ ಆಗಿತ್ತು. ಬಟ್ ಹೊಸ ರೇಷನ್ ಕಾರ್ಡ್ಗೆ ಇನ್ನೂ ಅವಕಾಶ ಕೊಟ್ಟಿರಲಿಲ್ಲ. ಹೋದ ತಿಂಗಳು ಕೂಡ ಕೊಡ್ತೀವಿ ಅಂತ ಹೇಳಿದರು. ಬಟ್ ಅನ್ಫಾರ್ಚುನೇಟ್ಲಿ ಕ್ಯಾನ್ಸಲೇಷನ್ನೇ ಪ್ರೋಸೆಸ್ಸೇ ನಡೀತಿದ್ದರಿಂದ ಯಾವುದೇ ರೀತಿ ಅವಕಾಶನ ಮಾಡಿಕೊಟ್ಟಿರಲಿಲ್ಲ. ಬಟ್ ಇವಾಗ ನಮ್ಮ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಒಂದು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ. ಯಾವುದಪ್ಪ ಅಂತಂದರೆ ಇದೇ ಏಪ್ರಿಲ್ ತಿಂಗಳಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಮಾಡಿಕೊಡ್ತೀವಿ ಅಪ್ಲೈ ಮಾಡೋಕ್ಕೆ ಅಂತ ಹೇಳಿದ್ದಾರೆ. ಅದು ಜನರಲ್ ಕೆಟಗರಿ ಅವರಿಗೆ ಯಾವುದೇ ರೀತಿ ಕಂಡೀಷನ್ಸ್ ಇಟ್ಟಿರಲ್ಲ. ಯಾಕಂದರೆ ಲಾಸ್ಟ್ ಟೈಮು ಈ ಶ್ರಮ ಕಾರ್ಡ್ ಇರೋರಿಗೆ ಮಾತ್ರ, ಅಥವಾ ಹೆಲ್ತ್ ಎಮರ್ಜೆನ್ಸಿ ಇರೋರಿಗೆ ಮಾತ್ರ, ಬರೀ ಹೆಲ್ತ್ ಎಮರ್ಜೆನ್ಸಿ ಇರೋರಿಗೆ ಅಥವಾ ಈ ಶ್ರಮ ಕಾರ್ಡ್ ಇರೋರಿಗೆ ಮಾತ್ರ ಅವಕಾಶ ಇತ್ತು. ಇಲ್ಲ ಅಂತಂದರೆ ಯಾರೆಲ್ಲ ತಿದ್ದುಪಡಿ ಮಾಡಿಸೋಕ್ಕೆ ಇಂಥದ್ದಕ್ಕೆ ಮಾತ್ರ ಅವಕಾಶ ಇದ್ದಿದ್ದು. APL BPL ಅಂತ್ಯೋದಯ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಅಥವಾ ಈ ಶ್ರಮ ಕಾರ್ಡ್, ಹೆಲ್ತ್ ಎಮರ್ಜೆನ್ಸಿಗೆ ಹೊಸ ರೇಷನ್ ಕಾರ್ಡ್, ಇಷ್ಟೇ ಅವಕಾಶ ಇದ್ದಿದ್ದು ಈಗ ಮಾರ್ಚ್ 31ನೇ ತಾರೀಕುವರೆಗೂ ಕೂಡ. ಬಟ್ ಇವಾಗ ಸಾಕಷ್ಟು ಜನ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ರು ಸರ್ಕಾರದವರಿಗೆ. ಸೊ ಹಾಗಾಗಿ ಫೈನಲಿ ಏಪ್ರಿಲ್ ತಿಂಗಳಲ್ಲಿ ನಾವು ಹೊಸದಾಗಿ ರೇಷನ್ ಕಾರ್ಡ್ಗೆ ಅವಕಾಶ ಮಾಡಿಕೊಡ್ತೀವಿ, ಅದರಲ್ಲೂ ಜನರಲ್ ಕೆಟಗರಿಯವರಿಗೆ ಅವಕಾಶ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಡಾಕ್ಯುಮೆಂಟ್ನ ರೆಡಿ ಮಾಡಿಟ್ಕೊಳ್ಳಿ. ನಿಮ್ಮ ಅಡ್ರೆಸ್ ಪ್ರೂಫಿಗಾಗಿರ್ಬೋದು, ನಿಮ್ಮ ಕರೆಂಟ್ ಬಿಲ್, ಯಾವುದೇ ನಿಮ್ಮದು ಇನ್ಫಾರ್ಮೇಷನ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಪಾಸ್ಪೋರ್ಟ್ಸ್ ಫೋಟೋ ಆಗಿರ್ಬೋದು, ಹಾಗೆ ನಿಮ್ಮ ಮಕ್ಕಳೇನಾದರೂ ಹೆಸರು ಸೇರಿಸಿದ್ದೀರಾ ಅಂದರೆ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ನೀವು ಹೊಸದಾಗಿ ಯಾರೋ ಮೆಂಬರ್ನ ಆ್ಯಡ್ ಮಾಡ್ತಿದ್ದೀರಾ, ಅಥವಾ ಹೊಸದಾಗಿ ಮದುವೆ ಆಗಿದ್ದೀರಾ ಅಂದರೆ ಮ್ಯಾರೇಜ್ ಸರ್ಟಿಫಿಕೇಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿಟ್ಕೊಳ್ಳಿ. ಹೇಳೋಕ್ಕಾಗಲ್ಲ, ಜಾಸ್ತಿ ದಿನನಾದರೂ ಟೈಮ್ ಕೊಡ್ಬೋದು, ಅಥವಾ ತುಂಬ ಕಡಿಮೆ ಡ್ಯೂರೇಷನ್ ಬೇಕಾದ್ರೂ ಟೈಮ್ ಕೊಡ್ಬೋದು. ಇನ್ನು ಡೇ ಟು ಟೈಮ್ ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ, ಅತಿ ಶೀಘ್ರದಲ್ಲೇ ಡೇಟ್ನ ಅನೌನ್ಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ನಮಗೆ ಅಪ್ಡೇಟ್ ಬಂದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವ ದಿನದಿಂದ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಕೊಡ್ತಾರೆ ಅಂತ. ಖಂಡಿತ ಹೋಗಿ ನೀವುಗಳು ಕೂಡ ಅಪ್ಲೈ ಮಾಡ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಮ್ಗೆ ಹೊಸ ವೀಡಿಯೋ ಅಪ್ಲೋಡ್ ಆಗಿದ್ದ ಕೂಡಲೇ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನೀವು ಟೈಮು ಡೇಟು ಈಸಿಯಾಗಿ ತಿಳ್ಕೊಂಡು ಬೇಗ ಹೋಗಿ ಅಪ್ಲೈ ಮಾಡ್ಕೋಬೋದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿಟ್ಕೊಳ್ಳಿ. ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಕಾಯ್ತಿರ್ತಾರೆ ಅವರಿಗೆಲ್ಲ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಇದು ರೇಷನ್ ಕಾರ್ಡ್ ಬಗ್ಗೆ ಆಯಿತು. ನೆಕ್ಸ್ಟ್ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರುತ್ತೆ. ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಆಗ್ತಾ ಇದೆ. ಯಾಕಂದರೆ ಈಗ ನಿಜವಾಗ್ಲೂ ಎಷ್ಟು ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ. ಯಾಕಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೀಡಿಯೋಸು ವೈರಲ್ ಆಗ್ತಿದೆ. ಅದು ನಿಜ ಇರುತ್ತೋ ಸುಳ್ಳಿರುತ್ತೋ ಗೊತ್ತಿರಲ್ಲ. ಸೊ ಸುಮ್ಮನೆ ಒಂದು ವಿಡಿಯೋ ಮಾಡಿದ್ದಾರೆ ಅಂತಂದರೆ ತುಂಬ ವೈರಲ್ ಆಗ್ತಿದೆ. ಅದು ಸುಳ್ಳು ಸುದ್ದಿಗಳೇ ಜಾಸ್ತಿ ವೈರಲ್ ಆಗೋವಂಥದ್ದು. ಈಗೇನಪ್ಪ ಅಂದರೆ 29ನೇ ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ. ಸೊ ಇಷ್ಟು ಜಿಲ್ಲೆಗೆ ಬರ್ತಿದೆ, ನಾಳೆ ಇಷ್ಟು ಜಿಲ್ಲೆಗೆ ಬರ್ತಿದೆ ಅಂತ ತುಂಬ ವೀಡಿಯೋಸ್ ವೈರಲ್ ಆಗ್ತಿದೆ. ಬಟ್ ಯಾವುದೇ ರೀತಿ ನಂಬಕ್ಕೆ ಹೋಗಬೇಡಿ. ಯಾಕಂದರೆ ಈಗ
ಮಾರ್ಚ್ ಎಂಡಿಂಗಲ್ಲಿ 28ನೇ ಕಂತಿನ ಹಣ ರಿಲೀಸ್ ಮಾಡಿರೋದು. ಸೊ ಒಂದು 50% ಜನಕ್ಕೆ ಅಷ್ಟೇ ಇನ್ನೂ 28ನೇ ಕಂತಿನ ಹಣ ಬಂದಿರೋದು. 29ನೇ ಕಂತಿನ ಹಣ ಯಾವುದೇ ರೀತಿ ಹಣ ರಿಲೀಸ್ ಮಾಡಿಲ್ಲ ಸರ್ಕಾರದಿಂದ. ಸೊ ಯಾವುದೇ ವಿಡಿಯೋ ನೋಡಿದ್ರು ಏನೇ ಹೇಳಿದ್ರು ನಂಬಕ್ಕೆ ಹೋಗ್ಬೇಡಿ. ಈಗ 28ನೇ ಕಂತಿನ ಹಣನೇ ನಾನು ಆಗಲೇ ಹೇಳ್ದಂಗೆ ಬರೀ 50% ಅಷ್ಟೇ ಬಂದಿರೋದು, ಇನ್ನೂ 50% ಬರೋದು ಬಾಕಿ ಇದೆ. ಅದು ಈಗ ಮಾರ್ಚ್ ಎಂಡಿಂಗಲ್ಲಿ ರಿಲೀಸ್ ಮಾಡಿರೋದ್ರಿಂದ ಇನ್ನೂ ಒಂದು 10 ದಿನನಾದರೂ ಬೇಕಾಗುತ್ತೆ ಎಲ್ಲರಿಗೂ ಕೂಡ ಹಣ ಬರೋಕ್ಕೆ. 10 ದಿನನೇ ಬೇಕು, ಇನ್ನೂ ಜಾಸ್ತಿನೇ ಬೇಕು ಆನೆಸ್ಟಾಗಿ ಹೇಳ್ಬೇಕಂದ್ರೆ. ಯಾಕಂದರೆ 3 ಹಂತದಲ್ಲಿ ಹಣ ರಿಲೀಸ್ ಮಾಡ್ತಾರೆ. ಮೊದಲನೇ ಹಂತ ಆದಮೇಲೆ ಮತ್ತೆ ಒಂದು 10-15 ದಿನ ಆದಮೇಲೆ 2ನೇ ಹಂತ, ಮತ್ತೆ ಒಂದು 10-15 ದಿನ ಆದಮೇಲೆ ಮೂರನೇ ಹಂತ. ಸೊ ಈ ಥರ ಮಾಡೋದ್ರಿಂದ ಟೈಮ್ ತೊಗೊಳುತ್ತೆ, ಒಂದು 15-20 ದಿವಸನಾದ್ರು ಟೈಮ್ ತೊಗೊಳುತ್ತೆ. ಅದು ಇವಾಗ ಫಾಸ್ಟಾಗಿ ಹಾಕಿದ್ರೆ ಇಷ್ಟು ದಿನ, ಇಲ್ಲ ಅಂತಂದರೆ ಒಂದು ತಿಂಗಳೇ ತೊಗೊಳ್ತಾರೆ. ಯಾವಾಗಲೂ ನಿಮಗೂ ಕೂಡ ಗೊತ್ತಿದೆ, ಈ ಹಿಂದೆ ಯಾವುದೇ ಕಂತಿನ ಹಣ ರಿಲೀಸ್ ಮಾಡಿದ್ರು ಕೂಡ ಮಿನಿಮಮ್ ಒಂದು ತಿಂಗಳು ಬೇಕಾಗುತ್ತೆ ಎಲ್ಲ 100% ಎಲ್ಲರಿಗೂ ಕೂಡ ಹಣ ಜಮೆ ಆಗಲಿಕ್ಕೆ. ಸೊ ಹಾಗಾಗಿ ನಂಬಕ್ಕೆ ಹೋಗಬೇಡಿ, 29ನೇ ಕಂತಿನ ಹಣ ಯಾವುದೇ ರೀತಿ ರಿಲೀಸ್ ಮಾಡಿಲ್ಲ. ಈಗ ರಿಲೀಸ್ ಮಾಡಿರೋದು ಕೇವಲ 28ನೇ ಕಂತಿನ ಹಣ ಮಾತ್ರ. ಹಾಗೆ ಕಮೆಂಟ್ ಮಾಡಿ ನಿಮಗೆ 28ನೇ ಕಂತಿನ ಹಣ ನಿಮ್ಮ ಜಿಲ್ಲೆಗಳಿಗೆ ಬಂದಿದೆಯಾ ಬಂದಿಲ್ವಾ ಅಂತ. ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ ಆದರೆ ಕಮೆಂಟ್ ಮಾಡಿರಲ್ಲ, ಹಾಗೆ ವೀಡಿಯೋಸ್ ಲೈಕು ಕೊಟ್ಟಿರಲ್ಲ. ಸೊ ನೀವು ಕಮೆಂಟ್ ಮಾಡಿದ್ರೆ ಎಲ್ಲ ಬೇರೆಯವ್ರಿಗೂ ಗೊತ್ತಾಗುತ್ತೆ. ಅಕಸ್ಮಾತ್ ನಿಮ್ಮ ಜಿಲ್ಲೆಯವರೇ ನೋಡ್ತಿರ್ತಾರೆ, ನಿಮ್ಮ ಅಕ್ಕಪಕ್ಕದ ಜಿಲ್ಲೆಯವರಾಗಿರ್ಬೋದು ಅಥವಾ ಬೇರೆ ಯಾರಾದರೂ ಆಗಿರ್ಬೋದು. ನಿಮ್ಮ ಕಮೆಂಟ್ ನೋಡಿದ್ರೆ ಓಕೆ ಇಂಥ ಜಿಲ್ಲೆಗೆ ಬರ್ತಿದೆ, ಇಂಥ ಜಿಲ್ಲೆಗೆ ಬರ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಇದು ಸರ್ಕಾರದವ್ರಿಗೂ ಕೂಡ ತಲುಪುತ್ತೆ. ಸೊ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದರೆ ಬೇರೆಯವ್ರು ಕಮೆಂಟ್ ಮಾಡಿದಾಗ ನಿಮ್ಗೆ ಹೆಂಗೆ ಹೆಲ್ಪ್ ಆಗುತ್ತೋ ಹಾಗೆ ನೀವು ಕಮೆಂಟ್ ಮಾಡಿದಾಗ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ 28ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದಿದೆಯಾ, ಬಂದಿದ್ರೆ ಜಿಲ್ಲೆ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಹಾಗೆ 27ನೇ ಕಂತಿನ ಹಣ ಐ ಹೋಪ್ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸರ್ಕಾರದಿಂದನೇ ಅಪ್ಡೇಟ್ ಬಂದಿದೆ 27ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡಿದ್ದೀವಿ ಅಂತ. ಅಕಸ್ಮಾತ್ ನನಗೆ ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನು ಸಾಕಷ್ಟು ಬಾರಿ ನಿಮಗೆ ತಿಳಿಸಿದ್ದೀನಿ. ಬಟ್ ಅಂದ್ರೂ ಏನಾರ ಕಳೆದ 3-4 ಕಂತಿನ ಹಣ ಬಂದೇ ಇಲ್ಲ ನಮಗೆ ಅಂತಂದರೆ ದಯವಿಟ್ಟು ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡಿ. ಆ್ಯಕ್ಟಿವ್ ಇದೆಯಾ, ಡಿಲೀಟ್ ಆಗೋಗಿದೆಯಾ ಅಂತ. ಯಾಕಂದರೆ ಲಕ್ಷಾಂತರ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ, BPL ಕಾರ್ಡ್ನ ಕ್ಯಾನ್ಸಲೇಷನ್ ಮಾಡ್ತಿದ್ದಾರೆ, ಕೆಲವ್ರದ್ದು APLಗೆ ವರ್ಗಾವಣೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ಕ್ಯಾನ್ಸಲ್ ಆಗಿದ್ದರೆ ನಿಮಗೆ ಯಾವುದೇ ರೀತಿ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಸೊ ಹಾಗಾಗಿ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡಿಸಿ. ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಬರಲ್ಲ. ಅದೊಂದೇ ಅಂತಲ್ಲ, ಬೇರೆ ಯಾವುದೇ ಸರ್ಕಾರದಿಂದ ಹಣ ತಗೋತಿದ್ರು ನಿಮಗೆ ಬರೋದಿಲ್ಲ. ಸೊ ಅದನ್ನ ಚೆಕ್ ಮಾಡಿಸೋದನ್ನ ಮರಿಬೇಡಿ. ಹಾಗೆ ನೀವು ನಿಮ್ಮ ಬ್ಯಾಂಕಲ್ಲೂ ಕೂಡ ಒಂದ್ಸತಿ ಚೆಕ್ ಮಾಡಿಸಿ, ನಿಮ್ಮದು ಲಿಂಕ್ಗಳಾಗಿದೆಯಾ, ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ದೀರಾ, ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿದ್ದೀರಾ, ಅಥವಾ ನಿಮ್ಮ ಅಕೌಂಟ್ ಆ್ಯಕ್ಟಿವ್ ಇದೆಯಾ. ನೀವು ಯಾವುದೋ ಇನ್ಆ್ಯಕ್ಟಿವ್ ಅಂದರೆ ನೀವು ಟ್ರಾನ್ಸಾಕ್ಷನ್ನೇ ಮಾಡಿರಲ್ಲ, ಯಾವುದೇ ದುಡ್ಡು ಹಣ ತೊಗೊಂಡಿರಲ್ಲ, ಏನೂ ಟ್ರಾನ್ಸಾಕ್ಷನ್ನೇ ಮಾಡಿರಲ್ಲ, ಸುಮ್ಮನೆ ಲಿಂಕ್ ಮಾಡಿಬಿಟ್ಟಿದ್ದೀರಾ ಅಂದರೆ ಅಂಥವಕ್ಕೂ ಕೂಡ, ಯಾಕಂದರೆ ಸರ್ಕಾರದಿಂದನೂ ಕೂಡ DBT ಮುಖಾಂತರ ಹಾಕೋದ್ರಿಂದ ನಿಮ್ಮದೆಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿದ್ರೇ ಹಣ ಜಮೆ ಆಗೋವಂಥದ್ದು. ಸೊ ಇನ್ಆ್ಯಕ್ಟಿವ್ ಇದೆಯಾ, ಅಕೌಂಟು ಆ್ಯಕ್ಟಿವ್ ಇದೆಯಾ, ಲಿಂಕ್ಗಳು ಮಾಡಿಸಿದ್ದೀರಾ. ಸೊ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿಸಿ. ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡಿ, ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡಿ. ಸೊ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀಸನಿಂದ ಹಣ ಬರ್ತಿಲ್ಲ ಏನು ಅಂತ. ನೀವು ಕರ್ನಾಟಕ ಗ್ರಾಮ 1 ಸೆಂಟರ್ಸ್ಗೆ ಹೋಗಿ ಗೃಹಲಕ್ಷ್ಮಿ ಸ್ಟೇಟಸ್ನ ಕೂಡ ಚೆಕ್ ಮಾಡಿಸ್ಬೋದು. ಅಲ್ಲೂ ಕೂಡ ಕೊಟ್ಟಿರ್ತಾರೆ ಗೃಹಲಕ್ಷ್ಮಿ ಸ್ಟೇಟಸಲ್ಲಿ ನಿಮ್ದೇನು ಪ್ರಾಬ್ಲಮ್ ಇದೆ, ಅಥವಾ ನಿಮ್ಗೆ ಪುಷ್ ಟು DBT ಅಂತ ಬಂದರೆ 1 ದಿನ 2 ದಿನ 1 ತಿಂಗಳು ಅಕಸ್ಮಾತ್ ತಡ ಆದರೂ ಕೂಡ ಹಣ ಬರುತ್ತೆ. ಅಕಸ್ಮಾತ್ ಏನಕ್ಕೆ ಬರ್ತಾ ಇಲ್ಲ, ಲಿಂಕ್ ಆಗಿಲ್ವಾ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಹಣ ಬಂದಿಲ್ಲ ಅಂದರೆ ನೆಗ್ಲೆಕ್ಟ್ ಮಾಡಿಬಿಡಿ, ಹೋಗಿ ಚೆಕ್ ಮಾಡಿಸಿ. ಇಲ್ಲ ಎಲ್ಲ ಕರೆಕ್ಟಾಗಿದೆ ನಮ್ಗೆ ಅಂದರೂ ಹಣ ಬರ್ತಾ ಇಲ್ಲ ಅಂದರೆ ನೀವು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ಡಾಕ್ಯುಮೆಂಟ್ ತೊಗೊಂಡೋಗ್ಬೇಕೆಲ್ಲ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಹಾಗೆ ಪ್ಯಾನ್ ಕಾರ್ಡ್ ಎಲ್ಲ ಡಾಕ್ಯುಮೆಂಟ್ನ ತೊಗೊಂಡೋಗಿ ನಿಮಗೆ ಹಿಂಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ನಮಗೆ ಎಲ್ಲ ಕರೆಕ್ಟಾಗಿದೆ, ಎಲ್ಲ ಲಿಂಕ್ಗಳಾಗಿದೆ, KYC ಮಾಡಿಸಿದ್ದೀರಾ, ಆ್ಯಕ್ಟಿವ್ ಇದೆ, ರೇಷನ್ ಕಾರ್ಡ್ ಆ್ಯಕ್ಟಿವ್ ಇದೆ, ಎಲ್ಲವೂ ಚೆಕ್ ಮಾಡಿಸಿದ್ದೀವಿ ಅಂದರೂ ಹಣ ಬರ್ತಿಲ್ಲ ಅಂತ ಹೋಗಿ ಕೇಳಿದ್ರೆ ಅಲ್ಲೂ ಕೂಡ ಚೆಕ್ ಮಾಡಿ ಹೇಳ್ತಾರೆ ಏನಾಗಿದೆ, ನಿಮ್ಮ ಕಡೆಯಿಂದ ತೊಂದರೆ ಆಗಿದೆ ಅಥವಾ ಸರ್ಕಾರದಿಂದ ಟೆಕ್ನಿಕಲ್ ಇಶ್ಯೂಯಿಂದ ಬರ್ತಾ ಇಲ್ವಾ ಏನು ಅನ್ನೋದ್ರ ಬಗ್ಗೆ ಅವರು ಅಪ್ಡೇಟ್ ಕೊಡ್ತಾರೆ. ಸೊ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಹಾಗೆ ನಾನು ಆಗಲೇ ಹೇಳ್ದಂಗೆ 29ನೇ ಕಂತಿನ ಹಣ ಯಾವುದೇ ರೀತಿ ಇನ್ನೂ ರಿಲೀಸ್ ಮಾಡಿಲ್ಲ. ಬರ್ತಾ ಇರೋದು 28ನೇ ಕಂತಿನ ಹಣ. ಅದರಲ್ಲೂ ಕೂಡ ಒಂದು 50% ಜನಕ್ಕೆ ಬಂದಿದೆ, ಇನ್ನೂ ಒಂದು 50% ಜನಕ್ಕೆ ಬರೋದು ಬಾಕಿ ಇದೆ. ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಅತಿ ಶೀಘ್ರದಲ್ಲೇ ಏಪ್ರಿಲ್ ತಿಂಗಳಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಕೂಡ ಅವಕಾಶನ ಮಾಡಿಕೊಡ್ತಿದ್ದಾರೆ. ಇನ್ನು ಡೇಟ್ ಅನೌನ್ಸ್ ಮಾಡಿಲ್ಲ. ಡೇಟ್ ಅನೌನ್ಸ್ ಮಾಡಿದ ಕೂಡಲೇ ನಾನು ನಿಮಗೆ ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ
ಇಷ್ಟವಾದರೆ ಲೈಕ್ ಮಾಡಿ. ನಿಮಗೆ ಇನ್ಫಾರ್ಮೇಟಿವ್ ಇದೆ, ಯೂಸ್ಫುಲ್ ಇದೆ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ತೆ.